ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಶೈಲಜಾ ಕಲ್ಮನಿ ಯೂಟ್ಯೂಬ್ ಚಾನೆಲ್. ಓಕೆ, ಇವತ್ತು ನಾವು ಯಾವ ವಿಷಯದ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಕ್ವಿಕ್ ಆಗಿ ನಿಮ್ಗೆ ಹೇಳ್ಬಿಡ್ತೀನಿ. ಸೊ ನಿಮ್ಗೆ 1 ವರ್ಷದ ಒಳಗೆ ಅಥವಾ 2 ವರ್ಷದ ಒಳಗಿನ ಮಕ್ಕಳೇನಾದ್ರೂ ಇದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ಯಾಕಂದ್ರೆ ಯೂಶುವಲಿ ಏನಾಗುತ್ತೆ, ಅಪ್ ಟು 2 to 3 years, ಸಮ್ ಪೀಪಲ್ ಲೈಕ್ 3-4 years ವರ್ಗು ಡೈಪರ್ನ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಡೈಪರ್ನ ಎಷ್ಟು ಗಂಟೆಗಳ ಕಾಲ ಯೂಸ್ ಮಾಡ್ಬೋದು, ಇಡೀ ದಿನ ಅಂದ್ರೆ 24 hours ಡೈಪರ್ ಅಲ್ಲೇ ಮಗುನ ಇಡೋದು ಇಸ್ ಇಟ್ ಓಕೆ, ಯೂಸ್ ಮಾಡಬಹುದಾ, ಮಾಡೋದ್ರಿಂದ ಕಾಂಪ್ಲಿಕೇಶನ್ಸ್ ಏನಾಗುತ್ತೆ ಅದ್ರ ಬಗ್ಗೆ ನಾನು ಆಸ್ ಎ ಮಾಮ್, ನನ್ಗೆ ಈಗ 2 ಮಕ್ಕಳು ಇರೋದ್ರಿಂದ ಸೊ ನನ್ನ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನ್ನ ಮಗಳು ಈಗ ನನ್ನ ಮಗಳು 3 years ಕಂಪ್ಲೀಟ್ ಆಗಿದ್ದಾಳೆ. ಸೊ ಸೆಕೆಂಡ್ ನನ್ನ ಮಗ ಈಗ 1 year ಕಂಪ್ಲೀಟ್ ಆಗಿದೆ. ಸೊ ನನ್ನ 2 ಮಕ್ಕಳಲ್ಲಿ ನಾನು ಏನೇನು ಒಬ್ಸರ್ವ್ ಮಾಡಿದ್ದೀನಿ ಡೈಪರ್ ಯೂಸೇಜ್ ಇಂದ, ಅದೆಲ್ಲ ನಿಮ್ಗೆ ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನಾವು ಕಂಟಿನ್ಯೂಸ್ ಆಗಿ ಡೈಪರ್ ಯೂಸ್ ಮಾಡೋದ್ರಿಂದ ಅಂದ್ರೆ 24 hours ಕಂಟಿನ್ಯೂಸ್ ಆಗಿ ಡೈಪರ್ನ ಹಾಕೋದ್ರಿಂದ ಸ್ಕಿನ್ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ರೀಸನ್ ನಂಬರ್ 1 ಯಾಕೆ ಅಂದ್ರೆ, ಯೂರಿನ್ ಮತ್ತೆ ಸ್ಟೂಲ್ ಕಂಟಿನ್ಯೂಸ್ಲಿ ಸ್ಕಿನ್ನಿಗೆ ಕಾಂಟ್ಯಾಕ್ಟ್ ಅಲ್ಲಿ ಇರುತ್ತೆ. ಸೊ ಯೂರಿನ್ ಮತ್ತೆ ಸ್ಟೂಲ್ ಅಲ್ಲಿ ನಮ್ಗೆ ಗೊತ್ತಿರೋ ಹಾಗೆ, ಎಸ್ಪೆಷಲಿ ಸ್ಟೂಲ್ ಅಲ್ಲಿ ಅಂದ್ರೆ ಟಾಯ್ಲೆಟ್ ಅಲ್ಲಿ ಪಾಟಿ ಅಂತ ಏನ್ ಹೇಳ್ತೀವೋ ಅದರಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಕಂಟಿನ್ಯೂಸ್ ಆಗಿ ಸ್ಕಿನ್ ಮಾಯಿಶ್ಚರ್ ಆಗಿರೋದ್ರಿಂದ ಸ್ಕಿನ್ ವಿಲ್ ಬಿಕಮ್ ವೆರಿ ಸೆನ್ಸಿಟಿವ್. ಸೊ ರೆಡ್ನೆಸ್ ಬರುತ್ತೆ, ಹಾಗೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಆ ಬ್ಯಾಕ್ಟೀರಿಯಾಸ್ಗಳು ಸ್ಕಿನ್ನಿಗೆ ಹೋಗಿ ಇನ್ನು ಆ ಇರಿಟೇಷನ್ ಅಥವಾ ಇನ್ಫೆಕ್ಷನ್ ನ ಸ್ಪ್ರೆಡ್ ಮಾಡ್ತಾ ಹೋಗುತ್ತೆ. ಸೊ ಆದಷ್ಟು ಲಾಂಗ್ ಡ್ಯೂರೇಷನ್ ವರ್ಗು ಡೈಪರ್ನ ಬಿಡಬೇಡಿ. ಎವ್ರಿ 2 to 3 hours ಇನ್ ಕೇಸ್ ಪಾಟಿ ಅಥವಾ ಟಾಯ್ಲೆಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ಬೇಕಾಗುತ್ತೆ. ಬಟ್ ಯೂರಿನ್ಗೆ 2 to 3 hours ನೀವು ಬಿಡ್ಬೋದು. ಸೊ 1 or 2 ಯೂರಿನ್ ಆದ್ಮೇಲೆ ಯು ಹ್ಯಾವ್ ಟು ರಿಮೂವ್, ಅದನ್ನ ಚೇಂಜ್ ಮಾಡ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಇಲ್ಲಿ ಫಂಗಸ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಯಾಕೆ ಅಂದ್ರೆ, ನಾನ್ ನಿಮ್ಗೆ ಹೇಳ್ದಾಗೆ ಆ ಏರಿಯಾ ಯೂರಿನ್ ಕಂಟಿನ್ಯೂಸ್ ಆಗಿ ಯೂರಿನ್ ಮಾಡೋದ್ರಿಂದ ಮಾಯಿಶ್ಚರ್ ಆಗಿರುತ್ತೆ, ಅಂದ್ರೆ ಹಸಿ ಇರುತ್ತೆ, ವೆಟ್ ಇರುತ್ತೆ. ಸೊ ಹಾಗಾಗಿ ಫಂಗಲ್ ಬೆಳೆಯೋದಕ್ಕೆ ಆ ಟೆಂಪರೇಚರ್, ಆ ವೆಟ್ನೆಸ್ ಒಂದು ರೀಸನ್ ಆಗುತ್ತೆ. ಸೊ ಹಾಗಾಗಿ ನಾವು ಡೈಪರ್ ಅನ್ನ ಯೂರಿನ್ 1 or 2 ಯೂರಿನ್ ಆದ ಕೂಡಲೇ ಅಂದ್ರೆ 2 to 3 hours ಅಲ್ಲೇ ರಿಮೂವ್ ಮಾಡ್ಬೇಕಾಗತ್ತೆ. ಥರ್ಡ್, ನಾವ್ ಯಾಕೆ ಡೈಪರ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ, ವೆಂಟಿಲೇಷನ್ ಅಂದ್ರೆ ಆ ಪಾರ್ಟ್ ಅಲ್ಲಿ ನಮ್ಗೆ ಗಾಳಿ ಆಡೋದಿಲ್ಲ, ಅಂದ್ರೆ ನ್ಯಾಚುರಲ್ ಏರ್ ಹೋಗೋದಿಲ್ಲ. ಸೊ ಹಾಗಾಗಿ ನಮ್ಗೆ ಬೇರೆ ಲೈಕ್ ರ್ಯಾಶಸ್ ಆಗಿರ್ಲಿ, ರೆಡ್ನೆಸ್ ಆಗಿರ್ಲಿ, ಇರಿಟೇಷನ್, ಸ್ಕ್ರಾಚ್ ಮಾಡೋದಾಗಿರ್ಲಿ ಮಕ್ಕಳು, ಸೊ ಅದು ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಬಿಕಾಸ್ ಫಂಗಸ್ ಗ್ರೋ ಆಗಕ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೋಸ್ಕರ. ಸೊ ಹಾಗಾಗಿ ನಮ್ಗೆ ಇನಫ್ ವೆಂಟಿಲೇಷನ್ ಆ ಪಾರ್ಟಿಗೆ ಸಿಗೋದಿಲ್ಲ. ಸೊ ಹಾಗಾಗಿ ನಾವು ಕಂಟಿನ್ಯೂಸ್ ಆಗಿ ಡೈಪರ್ನ ಹಾಕಬಾರ್ದು. ವೆಂಟಿಲೇಷನ್ ಸಿಗ್ತಾ ಇಲ್ವಲ್ಲ, ಏನ್ ಮಾಡ್ಬೇಕು ಅಂದ್ರೆ, ಇನ್ ಕೇಸ್ ನೀವು ಬೇಬಿನ ಡೇ ಕೇರ್ ಅಲ್ಲಿ ಬಿಡ್ತೀರಾ ಅಥವಾ ಇನ್ ಕೇಸ್ ನೀವು ಟ್ರಾವೆಲಿಂಗ್ ಮಾಡ್ತಿದ್ದೀರಾ ಅಂದ್ರೆ ಇಟ್ ಈಸ್ ಅನ್ಅವಾಯ್ಡೇಬಲ್. ಬಟ್ ಇನ್ ಕೇಸ್ ಮಗು 24 hours ಮನೇಲೇ ಇರುತ್ತೆ, ಸೊ ಆರಾಮಾಗಿ ನೀವು ಸಹ ಮನೇಲಿ ಇದ್ದೀರಿ ಅಥವಾ ಯಾರೋ ಒಂದು ಮನೇಲಿ ಮಗುನ ನೋಡ್ಕೊಳ್ತಿದ್ದಾರೆ ಅನ್ನೋದಾದ್ರೆ, ಮಗುಗೆ ಎವ್ರಿ 4 to 5 hours ಡೈಪರ್ ರಿಮೂವ್ ಮಾಡಿ ಹೀಗೇನೆ ವೆಂಟಿಲೇಷನ್ ಅಂದ್ರೆ ಏರ್ ಮೂವ್ಮೆಂಟ್ ಆಗೋ ತರ ಹೀಗೇನೆ ಡೈಪರ್ ಫ್ರೀ ಟೈಮ್ ಅಂತ ಮಗುಗೆ ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಹಾಗಾಗಿ ನಮ್ಗೆ ಆ ವೆಟ್ನೆಸ್, ಆ ತೇವ ಏನಿರುತ್ತೋ ಅದೆಲ್ಲ ಡ್ರೈ ಆಗಿ ಆ ಫಂಗಸ್ ಗ್ರೋ ಆಗೋಕೆ ಅದು ಬಿಡೋದಿಲ್ಲ. ಸೊ ಹಾಗಾಗಿ ಎವ್ರಿ 4 to 5 hours ಏನಪ್ಪಾ ಅಂದ್ರೆ ಡೈಪರ್ ಫ್ರೀ ಟೈಮ್ ಅನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ದಟ್ ಈಸ್ ವಾಟ್ ನಾನು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ಈಗ ರೈನಿ ಸೀಸನ್ ಅಲ್ವಾ, ಮಕ್ಕಳಿಗೆ ಅಂದ್ರೆ ಬಟ್ಟೆಗಳ ಸಹ ಒಣಗಲ್ಲ, ಎಷ್ಟೇ ನಾವು ವಾಷಿಂಗ್ ಮಿಷಿನ್ ಅಲ್ಲಿ ರಿನ್ಸ್ ಮಾಡ್ತೀವಿ ಅಂದ್ರೂ ಒಣಗಲ್ಲ. ಸೊ ಹಾಗಾಗಿ ನಾನ್ ಸಹ ಡೈಪರ್ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಮಗನಿಗೆ. ಬಟ್ ಏನಂದ್ರೆ ಸ್ವಲ್ಪ ಸಮಯ ಅಂದ್ರೆ 3 to 4 hours 5 hours ಇನ್ ಬಿಟ್ವೀನ್ ನಾನು ಒಂದು half an hour ಅಥವಾ 15 to 20 minutes ವರ್ಗು ಅಟ್ಲೀಸ್ಟ್ ನಾನು ಡೈಪರ್ ಫ್ರೀ ಟೈಮ್ ನ ಮಾಡ್ತೀನಿ. ಸೊ ಒಂದು ಕ್ಲೀನ್ ಆಗಿರೋ ಒಂದು ಏನಾದ್ರು ಬಟ್ಟೆನ ಹಾಸಿಗೆನ ಹಾಸಿ ಮಗುನ ಅದರಲ್ಲಿ ಕುತ್ಕೊಳಿಸಿ ಅದ್ರ ಪಾಡಿಗೆ ಅದು ಟಾಯ್ಸ್ ಏನಾದ್ರು ಕೊಟ್ಟು ಆಟ ಆಡೋ ತರ. ಸೊ ಆ ಟೈಮಲ್ಲಿ ನೀವು ಡೈಪರ್ ಅಥವಾ ಬೇರೆ ಯಾವುದೇ ಪ್ಯಾಂಟಿ ಚಡ್ಡಿ ಆಗಿರ್ಲಿ ಏನೋ ಆಗ್ಲಿ ಹಾಕಬಾರ್ದು. ಸೊ ಹಾಗಾಗಿ ಅವರಿಗೆ ಆ ರೆಡ್ನೆಸ್, ಇರಿಟೇಷನ್ ಮತ್ತೆ ಫಂಗಸ್ ಗ್ರೋ ಆಗಕ್ಕೆ ಬಿಡಲ್ಲ.
ಸೊ ಡೈಪರ್ ಫ್ರೀ ಟೈಮ್ ಈಸ್ ಮಸ್ಟ್. ಇನ್ ಕೇಸ್ ನೀವು ಏನಾದರೂ ಡೈಪರ್ನ ಕಂಟಿನ್ಯೂಸ್ ಆಗಿ 24 hours ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ರೆ ಡೈಪರ್ ಫ್ರೀ ಟೈಮ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮತ್ತು ಅದನ್ನ ಆಡ್ ಮಾಡಿ. ಓಕೆ, ಇನ್ನೊಂದು ಏನಾಗುತ್ತೆ ಅಂದ್ರೆ ನಾವು ಡೈಪರ್ ಯೂಸ್ ಮಾಡಿದಾಗ ಇನ್ ಕೇಸ್ ಪಾಟಿ ಮಾಡಿದ್ರೆ, ಟಾಯ್ಲೆಟ್ ಮಾಡಿದ್ರೆ ನಾವು ವೆಟ್ ವೈಪ್ ಅಲ್ಲಿ ಯೂಸ್ ಮಾಡ್ತೀವಿ. ಆಕ್ಚುಲಿ ಹೇಳ್ಬೇಕಂದ್ರೆ ವೆಟ್ ವೈಪ್ ಅಲ್ಲಿ ಸಮ್ ಕಂಟೆಂಟ್ ಆಫ್ ಅಂದ್ರೆ ಸಮ್ ಪೋರ್ಷನ್ ಆಫ್ ಆಲ್ಕೋಹಾಲ್ ಇರುತ್ತೆ. ಸೊ ಆಲ್ರೆಡಿ ನಾವು ಡೈಪರ್ ಹಾಕೋದ್ರಿಂದ ಆ ಪಾರ್ಟ್ ಸ್ವಲ್ಪ ಸೆನ್ಸಿಟಿವ್ ಆಗಿರುತ್ತೆ. ಸಾಫ್ಟ್ ಅಂದ್ರೆ ಮಾಯಿಶ್ಚರ್ ಕಂಟಿನ್ಯೂಸ್ ಆಗಿ ಬಾಡಿ ಸ್ಕಿನ್ ಕಾಂಟ್ಯಾಕ್ಟ್ ಅಲ್ಲಿ ಪಾಟಿ ಅಥವಾ ಯೂರಿನ್ ಇರೋದ್ರಿಂದ ಆ ಪಾರ್ಟ್ ಸೆನ್ಸಿಟಿವ್ ಆಗಿರುತ್ತೆ. ಸೊ ಇಟ್ ಇಸ್ ಪ್ರೋನ್ ಟು ಗ್ರೋ, ಏನ್ ಹೇಳ್ತಾರೆ, ಫಂಗಸ್ ಆರ್ ವಾಟ್ ಎವರ್ ದ ಬ್ಯಾಕ್ಟೀರಿಯಾಸ್. ಬಟ್ ನಾವು ಇನ್ನೂ ಅದ್ರ ಮೇಲೆ ವೆಟ್ ವೈಪ್ಸ್ ನ ಯೂಸ್ ಮಾಡೋದ್ರಿಂದ ಸೊ ವಿ ಆರ್ ಇರಿಟೇಟಿಂಗ್ ಇಟ್ ಮೋರ್. ಯಾಕಂದ್ರೆ ಆ ವೆಟ್ ವೈಪ್ಸ್ ಅಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ. ಸೊ ನೀವು ಯಾವಾಗ್ಲೂ ವೆಟ್ ವೈಪ್ಸ್ ಯೂಸ್ ಮಾಡ್ತೀರಾ ಆದ್ರೆ ಸೊ ದಯವಿಟ್ಟು ಏನ್ ಹೇಳ್ತಾರೆ, ಆಲ್ಕೋಹಾಲ್ ಇದೆಯಾ ಅದರಲ್ಲಿ, ಸ್ವಲ್ಪ ಇದನ್ನ ಇಂಗ್ರೀಡಿಯೆಂಟ್ಸ್ ಏನೇನು ಯೂಸ್ ಮಾಡಿದ್ದಾರೆ, ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾನೆ ಸ್ವಲ್ಪ ಅಂತ, ಹಾಗೇನೆ ಒಂದು ಗುಡ್ ಕ್ವಾಲಿಟಿ ವೆಟ್ ವೈಪ್ಸ್ ನ ತಗೊಳ್ಳೋದು ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಸೊ ಇನ್ ಕೇಸ್ ಇಫ್ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಇನ್ ಕೇಸ್ ನೀವು ಶಾಪಿಂಗ್ ಹೋಗ್ತಿದ್ದೀರಾ ಅಥವಾ ಔಟ್ಡೋರ್ ಅಲ್ಲಿ ಇದ್ದೀರಾ, ಇಟ್ ಈಸ್ ಅನ್ಅವಾಯ್ಡೇಬಲ್. ಯು ಕ್ಯಾನ್ ಯೂಸ್ ಒಕೇಶನಲಿ. ಬಟ್ ಮನೇಲಿರುವಾಗ ಇನ್ಸ್ಟೆಡ್ ಆಫ್ ವೆಟ್ ವೈಪ್ಸ್, ಇನ್ಸ್ಟೆಡ್ ಆಫ್ ಏನ್ ಹೇಳ್ತಾರೆ ಕೆಮಿಕಲ್ ಆಡೆಡ್ ಡೈಪರ್ಸ್, ಅದ್ರ ಬದಲು ಕಾಟನ್ ಡೈಪರ್ಸ್ ಅಥವಾ ಬಟ್ಟೆದು ನೀವು ಯೂಸ್ ಮಾಡ್ಬೋದು. ಸೊ ವೆಟ್ ವೈಪ್ಸಿಗೆ ಯಾವ್ದೆಲ್ಲ ಆಲ್ಟರ್ನೇಟಿವ್ಸ್ ಅಂದ್ರೆ ಇಲ್ಲಿ ಮಸ್ಲಿನ್ ಕ್ಲಾತ್ ಬರುತ್ತೆ. ಮಸ್ಲಿನ್ ಕ್ಲಾತ್ ನ ಜಸ್ಟ್ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ನೀವು ಅದನ್ನ ಒಂದು ಬಾಕ್ಸ್ ಅಲ್ಲಿ ಹಾಕಿಟ್ಕೊಂಡು ಅದನ್ನೇ ಒಂದೊಂದಾಗಿ ನೀರಲ್ಲಿ ವೆಟ್ ಮಾಡಿ ಒರೆಸ್ಬೋದು. ಅಂಡ್ ಒನ್ ಮೋರ್ ಥಿಂಗ್, ವೆನ್ ಎವರ್ ಯು ಆರ್ ವೈಪಿಂಗ್ ಅದನ್ನ ತುಂಬಾ ರಬ್ ಮಾಡಕ್ ಹೋಗ್ಬಾರ್ದು. ಬಿಕಾಸ್ ದ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ, ಬೇಬೀಸ್ ಆರ್ ವೆರಿ ಸೆನ್ಸಿಟಿವ್, ನಮ್ಗಿಂತ 3 times ಸೆನ್ಸಿಟಿವ್ ಆಗಿರ್ತಾರೆ. ಸೊ ಹಾಗಾಗಿ ಯು ಶುಡ್ ನಾಟ್ ರಬ್, ಯು ಶುಡ್ ಜಸ್ಟ್ ವೈಪ್ ಇಟ್ ಆರ್ ಯು ಜಸ್ಟ್ ಹ್ಯಾವ್ ಟು ಟ್ಯಾಪ್ ಇಟ್. ಸೊ ಹಾಗೇನೆ ಇನ್ನೇನ್ ಮಾಡ್ಬೋದು, ಕಾಟನ್ ಅಲ್ಲಿ ಬರುತ್ತಲ್ವಾ, ಹತ್ತಿ ಅಂತ ಏನ್ ಹೇಳ್ತೀವೋ ಅದನ್ನ ಯು ಕ್ಯಾನ್ ಜಸ್ಟ್ ಮೇಕ್ ಅ ರೋಲ್ ಅಂಡ್ ಕೀಪ್ ಇಟ್ ಇನ್ ಒನ್ ಬಾಕ್ಸ್ ಅಂಡ್ ಅದನ್ನ ನೀವು ಯೂಸ್ ಮಾಡಬಹುದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈಗ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ತುಂಬಾ ಕಾಟನ್ ಡೈಪರ್ ಅಥವಾ ರೀಯೂಸೇಬಲ್ ಡೈಪರ್ಸ್ ಬರ್ತಾ ಇದೆ, ಒಳ್ಳೊಳ್ಳೆ ಬ್ರ್ಯಾಂಡ್ ಸಹ ಬರ್ತಾ ಇದೆ. ಸೊ ನೀವು ಅದನ್ನ ಯೂಸ್ ಮಾಡಬಹುದು. ಬಟ್ ಒನ್ ಥಿಂಗ್ ಅಂದ್ರೆ ಯು ಹ್ಯಾವ್ ಟು ವಾಶ್ ಇಟ್ ಪ್ರಾಪರ್ಲಿ, ಅದನ್ನ ಬಿಸಿಲಲ್ಲೇ ಡ್ರೈ ಮಾಡ್ಬೇಕಾಗತ್ತೆ. ಸೊ ಆದಷ್ಟು ನೀವು ಅದೆಲ್ಲ ಪ್ರಿಕಾಷನರಿ ಆಗಿ ತಗೊಳ್ತೀರಾ ಅಂದ್ರೆ ನೀವು ಆ ಡೈಪರ್ಸ್ ನ ಯೂಸ್ ಮಾಡಬಹುದು. ಹಾಗೇನೆ ಈ ಡೈಪರ್ ಯೂಸೇಜ್ ಅಲ್ಲಿ ಒನ್ ಮೋರ್ ಪಾಯಿಂಟ್ ನಮ್ಗೆ ಕ್ವಶನ್ಸ್ ಇರೋದು ಅಂದ್ರೆ ಈ ರ್ಯಾಶ್ ಕ್ರೀಮ್ ಅಪ್ಲೈ ಮಾಡೋದು. ಸೊ ನನ್ನ ಸಜೆಷನ್ ಏನಪ್ಪಾ ಅಂದ್ರೆ ರ್ಯಾಶ್ ಕ್ರೀಮ್ ನ ನಾವ್ ಯಾವಾಗ್ಲೂ ಏನ್ ಮಾಡ್ಬೇಕು ಅಂದ್ರೆ, ಈಗ ಸಪೋಸ್ ನಾವು ಪ್ರೀವಿಯಸ್ ಹಾಕಿರೋ ಡೈಪರ್ ರಿವ್ಯೂ ಮಾಡಿದ್ಮೇಲೆ ಸ್ವಲ್ಪ ಪಾರ್ಟ್ ನಿಮ್ಗೆ ಡ್ರೈ ಆಗೋಕ್ ಬಿಡ್ಬೇಕು. ಇನ್ನ ನೆಕ್ಸ್ಟ್ ನೀವು ಡೈಪರ್ ಹಾಕ್ತೀರಾ ಇಮಿಡಿಯೇಟ್ ಆಗಿ ರ್ಯಾಶ್ ಕ್ರೀಮ್ ನ ಅಪ್ಲೈ ಮಾಡಬಾರ್ದು. ಯಾಕಂದ್ರೆ ಸೊ ಆಲ್ರೆಡಿ ಏನಾದ್ರು ಯೂರಿನ್ ಇದ್ದು ತೇವ ಇದ್ರೆ ಅಥವಾ ಏನಾದ್ರು ಪಾಟಿದು ಏನಾದ್ರು ಪಾರ್ಟಿಕಲ್ಸ್ ಅಲ್ಲಿ ಇದ್ರೆ ಸೊ ನೀವು ನೀಟಾಗಿ ವೈಪ್ ಮಾಡಿ ಯಾವ್ದಾದ್ರು ಬಟ್ಟೆಯಲ್ಲಿ, ಕಾಟನ್ ಅಲ್ಲಿ, ಅಥವಾ ಇನ್ ಕೇಸ್ ಇಫ್ ಯು ಆರ್ ಯೂಸಿಂಗ್ ವೆಟ್ ವೈಪ್ಸ್ ಕ್ಲೀನ್ ಆಗಿ ಮಾಡಿ ಅದಾದ ನಂತರ ಒಂದು 5 to 10 minutes ಅದನ್ನ ವೆಂಟಿಲೇಟ್ ಆಗಕ್ ಬಿಡಿ. ಅಂದ್ರೆ ಒಂದ್ ಸ್ವಲ್ಪ ಗಾಳಿಗೆ ಅವ್ರನ್ನ ಆಟಾಡಕ್ ಬಿಡಿ ಮಕ್ಕಳನ್ನ. ಅದಾದ್ಮೇಲೆ ನೀವು ರ್ಯಾಶ್ ಕ್ರೀಮ್ ಅಪ್ಲೈ ಮಾಡಿ ಅದಾದ್ಮೇಲೆ ನೀವು ನೆಕ್ಸ್ಟ್ ಡೈಪರ್ ಅನ್ನ ಹಾಕ್ಬೋದು. ಸೊ ನಾನು ನನ್ನ 2 ಮಕ್ಕಳಲ್ಲಿ ಮಾಡಿರುವಂತ ಒಂದು ಪ್ರಾಕ್ಟೀಸ್ನ ನಿಮ್ಮೊಟ್ಟಿಗೆ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೋಪ್ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾರೆಲ್ಲ ನ್ಯೂ ಮಾಮ್ಸ್ ಇದ್ದೀರಾ, ಯಾರೆಲ್ಲ 1 year 2 years ಅಲ್ಲಿರೋ ಮಕ್ಕಳನ್ನ ಮಕ್ಕಳೆಲ್ಲ ಮನೇಲಿದ್ದಾರೋ ಅವರಿಗೆ ಇದು ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾವು ವಿ ಆರ್ 362 ಮೆಂಬರ್ಸ್ ಆಫ್ ಶೈಲಜಾ ಕಲ್ಮನಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಪ್ಲೀಸ್ ನಿಮ್ಮ ಕಮೆಂಟ್ಸ್ನ ಆ್ಯಡ್ ಮಾಡಿ. ಈ ಕಂಟೆಂಟ್ ಹೇಗಿತ್ತು, ಯಾವ ಥರ ಕಂಟೆಂಟ್ನ ನಾನು ನಿಮಗೆ ತರ್ಬೋದು, ಯಾವ ಥರ ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಬೋದು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಬಾಯ್ ಬಾಯ್. ಸಿ ಯು ಇನ್ ಮೈ ನೆಕ್ಸ್ಟ್ ಬ್ಲಾಗ್.